ಅಯೋಗ್ಯ 2 ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ ಅಂತ ಇವತ್ತು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಚಿತ್ರತಂಡದವರು ಒಂದು ರ್ಯಾಪ್ ವಿಡಿಯೋನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿಶೇಷತೆ ನನಗೆ ಕಾಣಿಸ್ತು. ಅಯೋಗ್ಯ ಸಿನಿಮಾ 2018 ಆಗಸ್ಟ್ 17ನೇ ತಾರೀಕು ರಿಲೀಸ್ ಆಗಿತ್ತು. ಶತದಿನೋತ್ಸವವನ್ನು ಕೂಡ ಪೂರೈಸಿತ್ತು. ಬಾಕ್ಸ್ ಆಫೀಸಲ್ಲೂ ಕೂಡ ಒಳ್ಳೆ ಗಳಿಕೆಯನ್ನು ಕೂಡ ಕಂಡಿತ್ತು. ಈಗ 8 ವರ್ಷದ ನಂತರ ಈ ಚಿತ್ರದ ಮುಂದುವರಿಕೆ ಅಂದರೆ ಅದೇ ಕಥೆನ ಇಟ್ಕೊಂಡು ಈಗ ಅಯೋಗ್ಯ 2 ಕೆಲವರು ಪಾರ್ಟ್ 2 ಮಾಡಿದಾಗ ಕಥೆನ ಚೇಂಜ್ ಮಾಡ್ತಾರೆ. ಬಟ್ ಇದು ಅದೇ ಮುಂದುವರಿದ ಭಾಗ ಅಂತ ನಿರ್ದೇಶಕರು ಕೂಡ ಈಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದಾರೆ. ಸಿದ್ದೇಗೌಡ ಪಾತ್ರ ಅಂದರೆ ಸತೀಶ್ ನೀನಾಸಂ ಅವರು ನಿರ್ವಹಿಸಿರೋ ಪಾತ್ರದ ಹೆಸರು ಬಚ್ಚೇಗೌಡ ಆಗಿರ್ಬೋದು, ರಚಿತಾ ರಾಮನ್ ನಿರ್ವಹಿಸಿರೋ ಪಾತ್ರ ಹೆಸರು ನಂದಿನಿ. ಎಲ್ಲ ಪಾತ್ರಗಳು ಅದೇ ಪಾತ್ರಗಳು ಕಂಟಿನ್ಯೂ ಕತೆ. ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಸಿನಿಮಾದ ಕತೆ. ಒಬ್ಬ ಅಯೋಗ್ಯ ಅನ್ಸ್ಕೊಂಡನು ಯೋಗ್ಯ ಆಗೋದು ಹೇಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗೋದು ಹೇಗೆ ಅನ್ನೋದು ಒಂದು ಕಥೆಯನ್ನು ಲೈನ್ ಕಥೆನ ಅದು ಅಯೋಗ್ಯ ಸಿನಿಮಾ ಒಳಗೊಂಡಿತ್ತು. ಈಗ ಅಯೋಗ್ಯ 2 ಏನಾಗುತ್ತೆ ಅನ್ನೋ ಕುತೂಹಲನೂ ಕೂಡ ಇತ್ತು ನನಗೆ. ಯಾವ ರೀತಿ ಕಂಟಿನ್ಯೂ ಮಾಡ್ಬೋದು, ನಿರ್ದೇಶಕರಾದ ಮಹೇಶ್ ಕುಮಾರ್ ಸರ್ ಒಂದು ಕುತೂಹಲ ಇತ್ತು. ಇವತ್ತು ಅದು ಶೂಟಿಂಗ್ ರ್ಯಾಪ್ ವಿಡಿಯೋ ಅಂದರೆ ಮುಕ್ತಾಯದ ವಿಡಿಯೋ ಬಿಟ್ಟಾಗ ಗೊತ್ತಾಯಿತು. ಸೊ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಏನಂದರೆ, ರಚಿತಾ ರಾಮ್ ಅವರು ಒಂದು ಸರ್ಕಾರಿ ಅಧಿಕಾರಿ ಥರ ಕಾಣಿಸ್ಕೊಂಡಿದ್ದಾರೆ. ಅದು ಜಸ್ಟ್ ಒಂದು ಸೆಕೆಂಡಲ್ಲಿ. ಆಮೇಲೆ ಒಂದು ಅಡುಗೆ ಮಾಡೋ ಸೀನ್ ಹೊಗೆ ಬರುತ್ತಲ್ಲ, ಅದೆಲ್ಲ ಅದು ಹಂಚ್ಕೊಂಡಾಗ ಓಹೋ ಅಂದರೆ ರಚಿತಾ ರಾಮ್ ಅವರ ಪಾತ್ರ ಇಲ್ಲಿ ಅಂದರೆ ಹಳ್ಳಿ ಹುಡುಗಿ ಏನು ನಂದಿನಿ ಪಾತ್ರ ಇತ್ತು, ಈಗ ಮದುವೆ ಆದಮೇಲೆ ಅಂದರೆ ಮೊದಲೇ ಭಾಗದಲ್ಲಿ ಮದುವೆ ಆಗಿತ್ತು, ಅಲ್ಲಿಗೆ ಅಲ್ಲಿ ಕಂಪ್ಲೀಟ್ ಆಯಿತು. ಎರಡನೇ ಭಾಗದಲ್ಲಿ ಅವರೇನಾದ್ರು ಸರ್ಕಾರಿ ಅಧಿಕಾರಿ ಆಗ್ತಾರೆ ಅನ್ನೋ ಕುತೂಹಲನೂ ಕೂಡ ಕಾಣಿಸ್ತಾ ಇದೆ. ಯಾಕೆಂದರೆ ಒಂದು 8-10 ತಿಂಗಳಿಂದ ಈ ಚಿತ್ರದ ಚಿತ್ರೀಕರಣ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಶುರು ಆದಾಗ ನಾನು ಒಂದಿಷ್ಟು ರೀಲ್ಸ್ಗಳೆಲ್ಲ ಮಾಡೋದೆಲ್ಲ ನೋಡಿದ್ದೆ. ಇನ್ನೂ ವಿಶೇಷ ಅನ್ನಿಸ್ತಾ ಇತ್ತು. ಬಟ್ ಇವತ್ತದು ಕ್ಲಾರಿಟಿ ಸಿಕ್ತು. ಆನಂದ್ ಅಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಅದರ ಲಿಂಕ್ ಹಾಕಿರ್ತೀನಿ ನೋಡಿ, ಆನಂದ್ ಅಡಿಯೋ ಯೂಟ್ಯೂಬ್ ಚಾನಲ್ದು ನೋಡಿ. ಸೊ ಒಂದಿಷ್ಟು ಕಾಮೆಂಟ್ಸ್ಗಳು ಬರ್ತಾಯಿದ್ದೆ, ಓಹೋ ಅಂದರೆ ಏನಾದರೂ ತಹಶೀಲ್ದಾರ್ ಆಗ್ಬಿಟ್ರಾ ಅಂದರೆ ತಕ್ಷಣ ಸೂರ್ಯವಂಶ ಸಿನಿಮಾದ ಒಂದು ಸೀನು ಕೂಡ ನೆನಪಾಯಿತು ಅಂತ ಕೆಲವು ಜನ ಹೇಳಿದ್ರು. ವಾಟ್ ಎವರ್, ಅದೇನೋ ನಂಗೆ ಗೊತ್ತಿಲ್ಲ, ಅದು ನಾನೇನೋ ನನಗೆ ಐಡಿಯಾನೂ ಇಲ್ಲ ಅದು. ಬಟ್ ಒಂದು ಕುತೂಹಲ ಮೂಡ್ತು. ರಚ್ಚು ಮೇಡಮ್ ಮಾತ್ರ ಮುದ್ದಾಗಿದ್ದು ತುಂಬ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂಥರ ನನಗೆ ಖುಷಿ. ಅವರ ಮಾತು, ಅವರ ಅಭಿನಯ, ಆ ಸ್ಮೈಲು ತುಂಬ ಇಷ್ಟ. ಅವರು ಇಷ್ಟದ ನಟಿಯರಲ್ಲಿ ಒಬ್ಬರು. ಹೀಗಾಗಿ ಈ ನಂದಿನಿ ಏನಪ್ಪ ಅಂದ್ರೆ ಹಳ್ಳಿ ಇತ್ತು, ಅವ್ರು ಕಾಡಿಬೇಡಿ ಲವ್ ಮಾಡಿದ್ರೆ ಈಗೇನು ಮುಂದಕ್ಕಾಗುತ್ತೆ ಅಂದರೆ. ಆಮೇಲೆ ಈ ಚಿತ್ರದ ಹಾಡು ಕೂಡ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ ಅಂದರೆ ಪ್ರೆಸ್ ಮೀಟ್ಗಳಲ್ಲಿ ಒಂದಿಷ್ಟು ಆಯಿತು. ಮುದ್ದು ಪುಟ್ಟಲಕ್ಷ್ಮಿ ಹಾಡು ಬಿಡುಗಡೆ ಆಗಿತ್ತು. ಈಗ ಆಲ್ರೆಡಿ ಹಿಟ್ ಆಗಿದೆ. ತುಂಬ ರೀಲ್ಸ್ಗಳೆಲ್ಲ ಇನ್ಸ್ಟಾಗ್ರಾಮ್ ತೆಗೆದು ನೋಡಿದ್ರೆ ಇನ್ಸ್ಟಾಗ್ರಾಮ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹಾಡು ವೈರಲ್ ಆಗಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ. ಚಿತ್ರದ ಬಗ್ಗೆ ತುಂಬ ನಿರೀಕ್ಷೆ ಇದೆ. ಅಂದರೆ ಆಗಸ್ಟ್ 14ಕ್ಕೆ ಬರಬೇಕಾಗಿತ್ತು. ಈಗ ಆಗಸ್ಟ್ 7ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಹಾಡುಗಳು ಬಿಡುಗಡೆ ಆಗಬೇಕು. ಇನ್ನು ಚಿತ್ರದ ಟೀಸರು ಟ್ರೈಲರ್ ಎಲ್ಲ ಬಿಡುಗಡೆ ಆಗಬೇಕು. ಇವಾಗ ಅದು ಶೂಟಿಂಗ್ ರ್ಯಾಪ್ದು ವಿಡಿಯೋ ಬಿಟ್ಟಿರೋದ್ರಿಂದ ಒಂದು ಕುತೂಹಲ ಮೂಡ್ತು. ಆಮೇಲೆ ಹೀರೋ ಇಂಟ್ರಡಕ್ಷನ್ ಸಾಂಗಿಗಾಗಿರ್ಬೋದು, ಅಂಬರೀಷ್ ಅಣ್ಣಂದ್ ಪೋಸ್ಟ್ರಲ್ಲಿ ಹಾಕ್ಬಿಟ್ಟು ಥಿಯೇಟ್ರಲ್ಲಿ ಬಹುಶಃ ಅದು ಇಂಟ್ರಡಕ್ಷನ್ ಸಾಂಗ್ ಇರ್ಬೋದು ಅನಿಸುತ್ತೆ. ಇನ್ನು ಅದೇ ಪಾತ್ರಗಳು ಏನೋ ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ. ರಚ್ಚು ಮೇಡಮ್ ಸಖತ್ತಾಗಿ ಕಾಣಿಸಿದ್ರು. ಹೀಗಾಗಿ ನನಗಂತೂ ತುಂಬ ಕುತೂಹಲ ಮೂಡ್ತು. ಈ ಸಿನಿಮಾ ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ಮೊದಲ ಭಾಗದಂತೆ ಅಂದರೆ ಸೂಪರ್ ಹಿಟ್ ಆಗಿತ್ತು ಸಿನಿಮಾ, ಅದರಂತೆ ಇದು ಹೆಂಗೆ ಮೂಡ್ ಬರುತ್ತೆ. ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಮೊದಲೇ ಸಿನಿಮಾ, ಎರಡನೇ ಸಿನಿಮಾ ಹಿಟ್ ಆದಮೇಲೆ ಮೂರನೇ ಸಿನಿಮಾ ಹೆಂಗೆ ಬರುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ನನಗೂ ಕೂಡ ಆ್ಯಸ್ ಅ ಆಡಿಯನ್ಸ್ ಆಗಿ ತುಂಬ ಕುತೂಹಲ ಇದೆ, ತುಂಬ ನಿರೀಕ್ಷೆ ಇದೆ. ಬಟ್ 100% ನನಗೇನು ಕಾನ್ಫಿಡೆನ್ಸ್ ಅಂದರೆ ಈ ಸಿನಿಮಾ ಪಕ್ಕ ಹಿಟ್ ಆಗುತ್ತೆ ಅಂತಲೇ. ಒಳ್ಳೆಯದಲ್ಲೇ ಮಹೇಶ್ ಸರ್ ಕೂಡ ಈ ಚಿತ್ರದ ಮೂಲಕ ಅಂದರೆ ಹ್ಯಾಟ್ರಿಕ್ ಡೈರೆಕ್ಟರ್ ಅನ್ನೋ ಒಂದು ಪಟ್ಟಾನ ತೆಗೆದುಕೊಳ್ಳಿ ಅಂತಲೂ ಕೂಡ ನಾನು ಆಶಿಸ್ತೀನಿ. ಭಗವಂತನಲ್ಲೂ ಕೂಡ ಪ್ರಾರ್ಥಿಸ್ತೀನಿ. ರಚ್ಚು ಮೇಡಮು ಒಂದೊಂದು ಸಿನಿಮಾದಲ್ಲೂ ಒಂದೊಂದು ರೀತಿಯ ವಿಭಿನ್ನ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡವರು. ಎಲ್ಲ ರೀತಿ ಚಾಲೆಂಜಿಂಗ್ ಪಾತ್ರಗಳನ್ನು ಕೂಡ ಮಾಡಿದವರು. ಇದೇ ವರ್ಷ ಅವರ ಅಭಿನಯದ 2 ಸಿನಿಮಾಗಳು ಲ್ಯಾಂಡ್ ಮತ್ತು ಕಲ್ಟು ಬಿಡುಗಡೆ ಆಗಿತ್ತು. ಅವರ ಅಭಿನಯಕ್ಕೆ ಅಂತೂ ಸ್ಕೋಪ್ ಅಂದರೆ ಚಿತ್ರದ ಕತೆಗೆ, ಡೈರೆಕ್ಷನ್ ಬಗ್ಗೆ ಎಲ್ಲದರಲ್ಲೂ ತುಂಬ ಒಳ್ಳೆಯ ಅಭಿಪ್ರಾಯಗಳು ಕೇಳಿಬಂದು, ಅವರ ಅಭಿನಯಕ್ಕೂ ಕೂಡ ಒಳ್ಳೆಯ ಅಭಿಪ್ರಾಯಗಳನ್ನು ಕೂಡ ಕೇಳಿಬಂದಿದ್ದು. ಅದೇ ರೀತಿ ಇದು ಈ ವರ್ಷ ರಿಲೀಸ್ ಆಗ್ತಕ್ಕಂಥ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ಹಿಟ್ ಆಗುತ್ತೆ, ಅವರ ಹಿಟ್ ಲಿಸ್ಟು ಕೂಡ ಸೇರುತ್ತೆ ಅಂತ ನಾನಂತರೂ ನಂಬ್ಕೊಂಡಿದ್ದೀನಿ. ಒಳ್ಳೇದಾಗಬೇಕು, ಒಳ್ಳೇದಾಗಲಿ ಅವರಿಗೆ, ಇಡೀ ಚಿತ್ರತಂಡಕ್ಕೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಗೇನು ಅನ್ನಿಸ್ತು ರಚ್ಚು ಅವರ ಈ ಹೊಸ ಲುಕ್ನ ನೋಡಿ? ಸಮಥಿಂಗ್ ಗೆಸ್ ಮಾಡ್ತಾ ಇದ್ದಾರೆ, ಸರ್ಕಾರಿ ಅಧಿಕಾರಿ ಆಗಿಬಿಟ್ರೋ ಅಥವಾ ಇದು ಕನಸ ಅಥವಾ ನನ್ಸಲ್ಲಿರೋದಾ ಅಂದರೆ ಏನಾದರೂ ಸಿದ್ದೇಗೌಡ ಚಾಲೆಂಜಿಂಗ ತೊಗೊಂಡ್ಬಿಟ್ಟು ಮತ್ತೆ ಈ ಸಿನಿಮಾ ಕತೆ ಹೆಂಗೆ ಓಡುತ್ತೆ ಏನೋ ತುಂಬ ಕ್ಯೂರಿಯಾಸಿಟಿ ಇದೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ.